ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಯೂಸ್ ಮಾಡ್ತಕ್ಕಂಥ ಹೇರ್ ಗ್ರೋತಿಗೆ ಟಿಪ್ಸ್ಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಬಿಫೋರ್ ವಿಡಿಯೋದಲ್ಲಿ. ಇವಾಗ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಾ, ನನ್ನ ಹೇರ್ಸು ರೀಸೆಂಟಾಗಿರ್ತಕ್ಕಂಥದ್ದು ಹೀಗಿರ್ತಕ್ಕಂಥದ್ದು. ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋನೂ ಕೂಡ ನೋಡಬೇಕು ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡ್ತಕ್ಕಂಥ ಟಿಪ್ಸ್ ಏನಪ್ಪ ಅಂತಂದರೆ, ನೀರನ್ನು ಚೆನ್ನಾಗಿ ಕುಡಿತೀನಿ, ಅದೇ ರೀತಿ ಹೆಲ್ತಿ ಫುಡ್ಡನ್ನು ತಗೊಳ್ತಾ ಹೋಗ್ತೀನಿ. ಹೆಲ್ತಿ ಫುಡ್ಡನ್ನು ತೊಗೊಳ್ಳೋದು, ನೀರನ್ನು ಚೆನ್ನಾಗಿ ಕುಡಿಯೋದ್ರಿಂದ ನಾವು ಇನ್ನರಲ್ಲಿ ಏನು ತೊಗೊಳ್ತೀವೋ ಅದು ಔಟರ್ ಲುಕ್ಕನ್ನು ಚೆನ್ನಾಗಿ ಕೊಡ್ತಾ ಬರುತ್ತೆ. ನೀರನ್ನು ಚೆನ್ನಾಗಿ ಕುಡಿಯೋದ್ರಿಂದ ಹೇರ್ಗಾಗಿರ್ಬೋದು, ಡೈಜೆಷನ್ ಸಿಸ್ಟಮ್ ಆಗಿರ್ಬೋದು, ಅದೇ ರೀತಿ ಸ್ಕಿನ್ನಿಗಾಗಿರ್ಬೋದು ತುಂಬಾ ಒಳ್ಳೆಯದು. ನಮ್ಮ ಸ್ಕಿನ್ನು ಗ್ಲೋ ಆಗ್ತಾ ಬರುತ್ತೆ. ಅದೇ ರೀತಿ ಹೇರ್ ಗ್ರೋತು ಕೂಡ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ಹೇರ್ ಗ್ರೋತಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದೇ ರೀತಿ ನೆಕ್ಸ್ಟು ನಾನು ಆಯಿಲನ್ನು ಯೂಸ್ ಮಾಡೋದು ಯಾವ ಟೈಮಿಂಗ್ಸಲ್ಲಿ ಆಯಿಲನ್ನು ಯೂಸ್ ಮಾಡ್ತೀನಪ್ಪ ಅಂತ ಅಂದರೆ, ಈವ್ನಿಂಗ್ ಅಥವಾ ನೈಟಲ್ಲಿ. ಏನಪ್ಪ ಅಂದರೆ, ನಾವು ಈವ್ನಿಂಗ್ ಅಥವಾ ನೈಟಲ್ಲಿ ಆಯಿಲನ್ನು ಯೂಸ್ ಮಾಡಿದ್ವಿ ಅಂತಂದರೆ ನೈಟ್ ಫುಲ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹೇರು. ಆಗ ನಮ್ಮ ಹೇರ್ ಗ್ರೋತ್ಗೆ ತುಂಬ ಯೂಸ್ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ, ಡೇ ಟೈಮಲ್ಲಿ ನಾವು ಹೊರಗಡೆ ಹೋಗೋ ಟೈಮಲ್ಲಿ ನಾವು ಆಯಿಲನ್ನು ಹಚ್ಕೊಂಡು ಹೊರಗಡೆ ಹೋದ್ವಿ ಅಂತಂದರೆ ಅಲ್ಲಿ ನಮಗೆ ಡಸ್ಟ್ ಬಂದು ಹೇರ್ ಮೇಲ್ಗಡೆ ಕೂರುತ್ತೆ. ಆಗ ಅಲ್ಲಿ ಡ್ಯಾಂಡ್ರಫ್ ಸ್ಟಾರ್ಟ್ ಆಗುತ್ತೆ. ಡ್ಯಾಂಡ್ರಫ್ ಸ್ಟಾರ್ಟ್ ಆಗೋದ್ರಿಂದ ಹೇರ್ ಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೈಟ್ ಅಥವಾ ನೀವು ಮನೇಲಿರೋ ಟೈಮಲ್ಲಿ ಹೇರ್ಗೆ ಆಯಿಲನ್ನು ಯೂಸ್ ಮಾಡಿ. ಅದರಿಂದ ಹೇರ್ ಗ್ರೋತು ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ. ಯಾವುದೇ ರೀತಿ ಹೇರ್ ಲಾಸ್ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತೀನಿ. ಅದೇ ರೀತಿ ಡ್ಯಾಂಡ್ರಫ್ ಶ್ಯಾಂಪೂನ ಯೂಸ್ ಮಾಡೋದು ಬೆಟ್ರ್ ಅಂತ ಹೇಳ್ತೀನಿ. ಇಲ್ಲದೆ ಹೋದರೂ ಕೂಡ ಡಸ್ಟನ್ನು ಕೂಡ ಅದು ರಿಮೂವ್ ಮಾಡ್ತಾ ಹೋಗುತ್ತೆ ನಿಮ್ಮ ಹೇರಲ್ಲಿರ್ತಕ್ಕಂಥದ್ದು. ಅದೇ ರೀತಿ ಆ ಡ್ಯಾಂಡ್ರಫ್ ಆಗೋದನ್ನು ತಡೆಗಟ್ತಾ ಹೋಗುತ್ತೆ. ಅದಕ್ಕೋಸ್ಕರ ಡ್ಯಾಂಡ್ರಫ್ ಶ್ಯಾಂಪೂನ ಯೂಸ್ ಮಾಡಿ. ಅದೇ ರೀತಿ ನಾನು ಯೂಸ್ ಮಾಡ್ತಕ್ಕಂಥದ್ದು ಇನ್ನೊಂದು ಹೆನ್ನಾ ಮೆಹಂದಿನ ಯೂಸ್ ಮಾಡ್ತೀನಿ. ಫ್ರೂಟ್ ಆಫ್ ದಿ ಅರ್ತ್ ಹೆನ್ನಾ ಮೆಹಂದಿ. ಇದು ಕೂಡ ಹೇರ್ ಗ್ರೋತಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಅದು ನಮ್ಮ ಹೇರನ್ನು ಚೆನ್ನಾಗಿ ಬೆಳೆಯೋದಕ್ಕೆ, ಅದೇ ರೀತಿ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿ ಹೇರನ್ನು ಮಾಡ್ತಾ ಹೋಗುತ್ತೆ. ತುಂಬ ಶೈನಿಂಗ್ ಆಗಿ ಕಾಣ್ತಾ ಹೋಗುತ್ತೆ ಹೇರು. ಬೆಳವಣಿಗೆಗೂ ಕೂಡ ತುಂಬ ಯೂಸ್ಫುಲ್ ಅಂತಲೇ ಹೇಳ್ತಾ ಹೋಗ್ಬೋದು. ಎಣ್ಣೆ ನೀರು ತಲೆ ಸ್ನಾನ ಮಾಡೋದ್ರಿಂದನೂ ಕೂಡ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ರೀತಿ ಕೂಡ ನಾನು ಟಿಪ್ಸನ್ನು ಫಾಲೋ ಮಾಡ್ತಿರ್ತಕ್ಕಂಥದ್ದು. ಥ್ಯಾಂಕ್ ಯು. ಇಷ್ಟು ಹೇಳಿರ್ತಕ್ಕಂಥ ಟಿಪ್ಸ್ಗಳನ್ನ ನಾನು ಹೇರ್ ಗ್ರೋತಿಗೆ ಫಾಲೋಅಪ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಮನೆ ಮದ್ದುಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಹೇರ್ ಗ್ರೋತಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲರೂ ಕೂಡ ಈ ಟಿಪ್ಸ್ಗಳನ್ನ ಫಾಲೋಅಪ್ ಮಾಡಿ. ಅದೇ ರೀತಿ ನನ್ನ ವಿಡಿಯೋನ ಯಾರೆಲ್ಲ ಇಷ್ಟೋ ತನಕ ನೋಡಿದ್ದೀರಾ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಬ್ಬರು ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.